ಮಹಾನಟಿ ಸೀಸನ್ 2 ರನ್ನರ್ ಅಪ್ ವರ್ಷಾ ಡಿಗ್ರಜೆ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನ ಮಾತನಾಡ್ಸೋಣ, ಅವರ ಒಂದು ಗೆಲುವಿನ ಖುಷಿ ಬಗ್ಗೆ ಎಲ್ಲ ಏನು ಹೇಳ್ತಾರೆ ಅಂತ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ಹಾಯ್ ವರ್ಷ ಅವರೇ, ಹೆಂಗಿದ್ದೀರಿ ಅಪ್ಪ? ನಮಸ್ಕಾರ ರೀ. ನಮಸ್ಕಾರ TV9 ಕನ್ನಡ. ಆರಾಮದೀನಿ ರೀ, ನೀವು ಹೆಂಗದಿರಿ? ನಾನು ಸೂಪರಾಗಿದ್ದೀನಿ. ಸೊ ಹೇಳಿ, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಮಹಾನಟಿ ಬಗ್ಗೆ, ಅದರಲ್ಲೂ ರನ್ನರ್ ಅಪ್ ಆಗಿದ್ದೀರಾ. ಸೊ ನಾನು ರಮೇಶ್ ಸರ್ ನಿಮ್ಮ ಇಬ್ಬರ ಕೈಗಳನ್ನು ಇಟ್ಕೊಂಡಿರೋದು ನೋಡ್ತಾ ಇದ್ದೆ. ಸೊ ಎಷ್ಟು ಟೆನ್ಷನ್ ಇತ್ತು ಆವಾಗ, ಎಷ್ಟು ಪ್ರೆಷರ್ ಇತ್ತು ಆವಾಗ. ಅಂದರೆ ಅಫ್ಕೋರ್ಸ್ ಯಾರು ಗೆಲ್ತೀವಿ ಅನ್ನೋ ಒಂದು ಪ್ರೆಷರ್ ಇದ್ದೇ ಇರುತ್ತೆ, ಟೆನ್ಷನ್ ಇದ್ದೇ ಇರುತ್ತೆ. ಸೊ ನಿಮ್ಮ ಒಂದು ಆ ಕ್ಷಣದ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಿ? ಅಯ್ಯೋ, ಅಂದರೆ ನಾ ಹೇಳತ್ತಿದ್ದೀನಿ ರೀ, ಫಿನಾಲಿಸ್ಟ್ ಆಗಿ ನಡಿಕತ್ತಾಗ ಅದು 5 ಮಂದಿ ಹೆಸರು ತೊಗೊಳ್ಬೇಕಾದ್ರೆ ಫಸ್ಟ್ ಟೈಮ್ ನಾ ಬೋರ್ಡ್ ಎಕ್ಸಾಮ್ ಬರೀಕ್ಕೆ ಹೋದಾಗ ನಂಗೆ ಇಷ್ಟು ಟೆನ್ಷನ್ ಇತ್ತು ರೀ. ಅಂದರೆ ಫಸ್ಟ್ ಟೈಮ್ ಒಂದು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಬರೀಬೇಕಾದ್ರೆ ಅಷ್ಟು ಸ್ಟ್ರೆಸ್ ಒಳಗಿದ್ದೀನಿ ರೀ. ನಾನಂತೂ ಅವತ್ತು ಐ ಥಿಂಕ್ ಎಷ್ಟು ಕೋಟಿ ದೇವ್ರದಾವ ಅಷ್ಟು ಹೆಸರು ತೊಗೊಂಡ್ಬಿಟ್ಟಿನಿ ಅನ್ನಿಸ್ತದೆ ರೀ. ಸ್ಟೇಜ್ ಮ್ಯಾಗ ಎಲ್ಲವ ಹನುಮಪ್ಪಗಂತೂ ಸಾಕಾಗಿರ್ಬೇಕು, ಎಟ್ಟರೆ ನನ್ನ ಹೆಸರು ಕರೆಯಾಕತ್ತಿ ನಿಲ್ಸ್ಯವ ಅಂತಂದು ಅಷ್ಟು ನಾ ಹೆಸರು ಜಪ ಮಾಡಿರ್ಬೇಕು, ಎಲ್ಲವ ಹನುಮಪ್ಪ ಅಂತಂದು. ಸೊ ಅಂದರೆ ಅಷ್ಟು ಇಂಪಾರ್ಟೆಂಟ್ ರೀ ಆ ವೇದಿಕೆ ಆಗಿರಲಿ ಅಥವಾ ಗೆಲ್ಲೋದಾಗಿರಲಿ, ಆ ಫಿನಾಲಿಸ್ಟ್ ಆಗಿರೋದು ಜೀವನದೊಳಗೆ ಅಷ್ಟು ಇಂಪಾರ್ಟೆಂಟ್ ಆಗಿತ್ತು ರೀ ಆ ವೇದಿಕೆ ಆ ಟೈಮ್ ಒಳಗೆ. ಆ್ಯಂಡ್ ಫಸ್ಟ್ ರನ್ನರ್ ಅಪ್ ಆಗಿದ್ದ. ಸೊ ನಾ ಆ್ಯಕ್ಚುಲಿ ಕಿರೀಟ ಗೆದ್ದಿಲ್ಲ ರೀ, ಬಟ್ ಭಾಳ ಮಂದಿ ಕರ್ನಾಟಕ ಮಂದಿ ಮನಸ್ಸು ಗೆದ್ದೀನಿ ರೀ. ಸೊ ಆ ಭಾಳ ಅಂದ್ರೆ ಭಾಳ ಖುಷಿ ಐತಿ. ಎಲ್ಲೋ ಒಂದು ಹಳ್ಳಿಯಿಂದ ಬಂದು ರಮೇಶ್ ಸರ್ ಒಂದು ಕೈಯಲ್ಲಿ ನಿಂತ್ಕೊಳ್ಳೋದ ಒಂದು ಎಷ್ಟೋ ಜನ್ಮದ ಪುಣ್ಯ ರೀ. ಆ್ಯಂಡ್ ಅಷ್ಟು ವರ್ಷದ ಶ್ರಮಕ್ಕೆ ಅವತ್ತು ಫಲ ಸಿಕ್ಕಿದ್ದಂದ್ರೆ ಆ ದಿನ ರೀ. ಸೊ ಭಾಳ ಖುಷಿ ಐತೆ ರೀ. ಉತ್ತರ ಕರ್ನಾಟಕದಿಂದ ಬಂದು ಇಲ್ಲಿ ಈ ಮಹಾನಟಿ ವೇದಿಕೆ ಮೇಲೆ ಏರಿ ಈ ಥರದ್ದೊಂದು ಒಂದು ಅಚೀವ್ಮೆಂಟ್ ಮಾಡೋದು ಅಂತಂದರೆ ಅಷ್ಟು ಈಸಿ ಅಲ್ಲ. ಸೊ ಆ ಒಂದು ಶ್ರಮದ ಬಗ್ಗೆ ಹೇಳೋದಾದರೆ ಎಷ್ಟೆಲ್ಲ ಡೆಡಿಕೇಶನ್ನು ಮತ್ತು ಹಾರ್ಡ್ ವರ್ಕ್ ಮಾಡಿದ್ದೀರಾ ಇದ್ರ ಹಿಂದೆ? ಅಂದರೆ ಶೋ ಒಳಗೆ ರೀ, ಏರೋದಕ್ಕೆ ಇದಕ್ಕಿಂತ ಮುಂಚೆ ಬರೋದಕ್ಕಿಂತ ರೀ, ಏರೋದಕ್ಕೆ ಒಂದು ಸ್ಟೇಜ್ ತಲುಪೋದಕ್ಕೆ ಶ್ರಮ ಮಾಡಿದ್ದೀರಾ ಅಲ್ಲಿ? ಅಂದರೆ ರೀ ಆ್ಯಕ್ಚುಲಿ ನಾ ಯಾವುದೂ ಥಿಯೇಟ್ರಿಗೆ ಹೋಗಿದ್ದಾಗಿರಲಿ, ಕ್ಲಾಸಸ್ಗಳ್ನ ಯಾವುದೂ ಅಟೆಂಡ್ ಮಾಡಿಲ್ಲ ರೀ. ಆ್ಯಂಡ್ ಆ್ಯಕ್ಚುಲಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಂಗೆ ನಮ್ಮ ಉತ್ತರ ಕರ್ನಾಟಕ ಒಳಗೆ ರಂಗಭೂಮಿ ಅಂದ್ರೆ ಅದೊಂದು ಎಲ್ರಿಗೂ ಪ್ರೀತಿ ರೀ, ಅದು ಬ್ಲಡ್ ಒಳಗೆ ಬರ್ತದೆ ರೀ. ಬಟ್ ನಮ್ಮ ಮನೆ ಒಳಗೆ ಯಾರ್ದು ಬ್ಯಾಕ್ಗ್ರೌಂಡ್ ಹಂಗಲ್ಲ ರೀ, ಬಟ್ ಅದೇನೋ ಆ್ಯಕ್ಟಿಂಗ್ ನನ್ನ ಬ್ಲಡ್ ಒಳಗೆ ಆಯ್ತು ಅನ್ನಿಸ್ತದೆ ರೀ. ಸೊ ಸಣ್ಣಾಗಿರ್ತಾಗಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದ ಪ್ರತಿಭಾ ಕಾರಂಜಿ ರೀ. ಸೊ ಇಲ್ಲಿ ಪ್ರತಿಭಾ ಕಾರಂಜಿಗೆ ಇದ್ರೆ 500 ರೂಪಾಯಿ, 1000 ರೂಪಾಯಿ ಪ್ರೈಸ್ ಮನಿ ಕೊಡ್ತಾರನ್ನೋ ಆಸೆಗೆ ನಾ ಏಕಪಾತ್ರ ಅಭಿನಯ ಮತ್ತು ಛದ್ಮವೇಷ ಮಾಡೋದು ಸ್ಟಾರ್ಟ್ ಮಾಡಿದ್ರಿ. ನಿಮ್ಗೆಲ್ರಿಗೂ ಗೊತ್ತಿರಬೇಕಂದ್ರೆ ಒನಕೆ ಒಬ್ಬವ, ಕಿತ್ತೂರಾಣಿ ಚೆನ್ನವ ಇದ ಮೊದಲನೇದ್ರಿ. ನಮ್ಮ ಕಾಸ್ಟ್ಯೂಮ್ ಪೈಲಾ ಖಡ್ಗ ಹಿಡ್ದಿದ್ದ, ಕಿತ್ತೂರಾಣಿ ಚೆನ್ನವ ಒನಕೆ ಹಿಡ್ಕೊಂಡ ನಾವು ವೇದಿಕೆ ಮೇಲೆ ಬಂದಿದ್ದ. ಸೊ ಅಲ್ಲಿಂದ ಏಕಪಾತ್ರ ಅಭಿನಯ ಮಾಡ್ಕೊತ ಆಮೇಲೆ ಕೆಂಚ ಒಂದು ಆ್ಯಕ್ಟಿಂಗ್ ರೀ. ಆಮೇಲೆ ನಂದೇ ಓನ್ ಸ್ಕ್ರಿಪ್ಟ್ಗೆಲ್ಲ ನನಗೆ 2 ಸತಿ ರಾಜ್ಯ ಮಟ್ಟಕ್ಕೆ ಏಕಪಾತ್ರ ಅಭಿನಯದಲ್ಲಿ ಮೊದಲನೇ ಸ್ಥಾನ ಸಿಗ್ತದ್ರಿ. ಸೊ ಅವಾಗೆಲ್ಲೋ ಅನಿಸ್ತು, ಇಲ್ಲ ಇದು ಬರೀ ಟಿಕ್ಟಾಕ್ಗೋ ರೀಲ್ಸ್ಗೋ ನನ್ನ ಕಲೆ ಅಲ್ಲ, ಒಂದು 1000 ಮಂದಿ ರೀಚ್ ಆಗುವಷ್ಟು ನನ್ನ ಹತ್ಯಾಗ ಕಲಿ ಐತಿ, ಇದನ್ನು ಸ್ವಲ್ಪ ತಿದ್ಕೊಂಡು ಪಾಲಿಷ್ ಮಾಡ್ಬೇಕಂತಂದು. ಸೊ ಅಲ್ಲಿಂದ ನಾನು ಮೈಸೂರಿಗೆ ಬಂದಮೇಲೆ ಅಲ್ಲಿ ಡ್ರಾಮಾ ಕ್ಲಬ್ ಇತ್ತು ರೀ ಕಾಲೇಜ್ ಒಳಗೆ. ಸೊ ನಾವು IIT ಕಾನ್ಪುರ್ ಒಳಗೆ ಇಂಗ್ಲೀಷಲ್ಲಿ, ಹಿಂದಿಯಲ್ಲಿ, ಸ್ಪ್ಯಾನಿಷ್ ರಿಲೇಟೆಡ್ ಇಂಗ್ಲೀಷ್ ಥಿಯೇಟ್ರಿಂಗ್ ಎಲ್ಲ ನಾನು ಮಾಡೀನಿ ರೀ. ಸ್ಟೇಜ್ ಪ್ಲೇ, ಸ್ಟ್ರೀಟ್ ಪ್ಲೇ. ಸೊ ಅಲ್ಲಿಂದ ಸ್ವಲ್ಪ ಕಲ್ತ್ಕೊಂಡಿದ್ರಿ, ಒಂದು ಧ್ವನಿ ಆಗಿರಲಿ, ವಾಯ್ಸ್ ಮಾಡ್ಯುಲೇಷನ್ ಸ್ವಲ್ಪ ಚಿಕ್ಕ ಪುಟ್ಟ ಪಾಲಿಶ್ಡಲ್ಲಿ ಆಗಿದ್ದು. ಸೊ ಮಹಾನಟಿಗೆ ಹೋಗ್ಬೇಕಂತೇನು ಪರ್ಟಿಕ್ಯುಲರ್ ಪ್ರಿಪೇರ್ ಆಗಿದ್ದಿಲ್ಲ, ಬಟ್ ಭಾಳ ಮ್ಯಾನಿಫೆಸ್ಟ್ ಮಾಡೀನಿ ರೀ, ಹೋಗ್ಬೇಕು ಮಹಾನಟಿ ಹೋಗ್ಬೇಕಂತಂದು. ಸೊ ಮಹಾನಟಿ ಸೀಸನ್ 1ಗೆ ನಾನು ಸೆಲೆಕ್ಟ್ ಆಗಿದ್ದಿಲ್ಲ ರೀ, ಫಸ್ಟ್ ರೌಂಡಿಗೆ ಔಟ್ ಆಗಿಬಿಟ್ಟಿನಿ ರೀ. ಔಟ್ ಆಗಿದ್ದ 1-2 ದಿನ ಆಫೀಸ್ಗೆ ಹೋಗಲ್ದ ಫುಲ್ ಹತ್ತು ಬಿಟ್ಟಿನಿ ರೀ, ಎಲ್ಲವ್ವ ನಂದೇನು ಆಗೋದಿಲ್ಲ ಬಿಡುವ ನಂಗೆ ಅಂತಂದು. ಸೊ ಮಹಾನಟಿ 2 ಬರ್ತದ ನಾನು ಮೊದಲು ಮ್ಯಾನಿಫೆಸ್ಟ್ ಮಾಡ್ಕೊಂಡು ನೆಕ್ಸ್ಟ್ ಇಯರ್ ಬಂದರೆ ಬಿಡುವುದಿಲ್ಲ ಅಂತೂ ಹೋಗ್ಬೇಕಂತಂದು. ಸೊ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್, ಆಮೇಲೆ ಮೆಗಾ ಆಡಿಷನ್ ಅಲ್ಲಿ ತನಕ ಬಂದು. ಅಂದರೆ ನನ್ನ ಪ್ರಿಪ್ರೇಷನ್ ಅಂತಂದರೆ, ಬಟ್ ನಾನು ಯೂಟ್ಯೂಬ್ ನೋಡಿಕೊಂಡು ಆ್ಯಕ್ಟಿಂಗ್ ಮಾಡಬೇಕಾದ್ರೆ ನಾನು ಅವ್ರದ್ದೆಲ್ಲ ನೋಡಿಕೊಂಡು ಸ್ವಲ್ಪ ಪ್ರಿಪೇರ್ ಆಗೋದು ಜಾಸ್ತಿ ರೀ. ಈಗೇನಾರ ಮಾಡಿದ್ರೆ ನಮ್ಮನ್ನ ಅಣ್ಣ ಅದು ಮಾಡ್ತೀನಿ ನೋಡ, ನಾ ಹೆಂಗೆ ಕಾಂತನು, ನಾ ಕರೆಕ್ಟ್ ಮಾಡ್ತೀನಿ ನೋಡ ಅಂತ ಮಾಡೋದು. ಆಮೇಲೆ ಕಣ್ಣೀರೆಲ್ಲ ಪಟ್ಟಂತ ಬರುತ್ತೆ, 5 ಸೆಕೆಂಡಲ್ಲಿ ಕಣ್ಣೀರು ತರಿಸ್ಬೇಕು ಬರ್ತದನ ಅಂತ. ಅದು ಚಿಕ್ಕ ಪುಟ್ಟ ನನಗೆ ನಾನೇ ಕೂತ್ಕೊಂಡು ಮನ್ಯಾಗ ಮಾಡೋದು, ಪ್ರಾಕ್ಟೀಸ್ ಮಾಡೋದು ಆ ಥರದ್ದೆಲ್ಲ ಮಾಡ್ತಿದ್ದೀನಿ ರೀ. ಸೊ ಅದೆಲ್ಲ ನನಗೆ ಮೆಗಾ ಆಡಿಷನ್ಗೆ ಹೆಲ್ಪ್ ಆಯ್ತು ರೀ. ಸೊ ಅಬ್ದುಲ್ ಕಲಾಂ ಅವರು ಒಂದು ಮಾತು ಹೇಳಿದ್ದಾರೆ. ಸೊ ಏನಂತಂದರೆ, ನೀವೇನಾದರೂ ಸಾಧನೆ ಮಾಡಬೇಕು ಅಂತಂದರೆ ಕನಸು ಕಾಣಿ ಅಂತ. ನನಗೆ ನಿಮ್ಮ ವಿಷಯದಲ್ಲಿ ಯಾಕೆ ಈ ಒಂದು ವರ್ಡ್ ಹೇಳಬೇಕು ಅಂತ ಅನ್ನಿಸ್ತು ಅಂತಂದರೆ, ನೀವು ವರ್ಕ್ ಮಾಡಿಕೊಂಡು ಈ ಥರದ್ದೊಂದು ಮಹಾನಟಿ ಕನಸು ಕಟ್ಕೊಂಡು ನಾನೇನಾದರೂ ನಟನಾ ರಂಗದಲ್ಲಿ ಏನಾದರೂ ಅಚೀವ್ಮೆಂಟ್ ಮಾಡಬೇಕು ಅಂತ ಬಂದಿರೋದು. ಸೊ ಹಾಗಾಗಿ ನನಗೆ ಈ ಒಂದು ಅಂದರೆ ಕನಸು ಕಂಡ್ರೆ ಎಲ್ಲಿ ಏನು ಮಾಡ್ತಿದ್ದೀವಿ ಮತ್ತು ಇನ್ನೊಂದು ಮಾಡ್ಬೋದು, ಎರಡೆರಡು ವರ್ಗದಲ್ಲೂ ಕೂಡ ನಾವು ಗುರುತಿಸ್ಕೊಳ್ಬೋದು ಅನ್ನೋದಕ್ಕೆ ನೀವು ಬೆಸ್ಟ್ ಎಕ್ಸಾಂಪಲ್. ಸೊ ಅದ್ರ ಬಗ್ಗೆ ಹೇಳೋದಾದರೆ
ಅಂದರೆ ಮ್ಯಾಮ್ ನಂಗೆ ಹೆಂಗಂದ್ರೆ ರೀ ಮೊದಲಿಂದ ನಾ ಭಾಳ ಹಠವಾದಿ ರೀ. ಏನೋ ಮಾಡೋದಾದ್ರೂ ನನಗೆ ನಮ್ಮ ಅವ್ವ ಆದ್ರೂ ನಂಗೆ ಪ್ರತಿ ಸತಿ ಅನ್ನಕ್ಕಿ ಒಂದೀಟು ಹಟ್ಯಾಕೆ ಮ್ಯಾಗ ಮುಗ್ಲಿಕ್ಕೆ ಕೈ ಹಾಕ್ತಿ, ಒಂದೀಟು ಕೆಳಗೆ ಯೋಚನೆ ಮಾಡು ಅಂತ ಅನ್ನೋರು. ನಾ ಮುಗ್ಲಿಕ್ಕೆ ಕೈ ಹಾಕಿದಾಗ ನಾ ಅಲ್ಲಿ ತನಕ ಹೋಗ್ಕಿನ್ಲೇವೋ ಅಂತಂದು. ಅಂದರೆ ನನಗೆ ಈಗಲೂ ಐತ್ರಿ ನನಗೆ ನಾಳೆ ನಾ ಎಂಡ್ ಆಫ್ ದ ಡೇ ಒಂದು ದೊಡ್ಡ ನಟಿ ಹಾಕಿನಿ, ಎಂಟರ್ಪ್ರಿನರ್ ಹಾಕಿನಿ ಅಂದ್ರೆ ನಂದು ಅಂದರೆ ನನ್ನ ತಲೆಯಾಗ ಭಾಳ ಅದ್ರಿ ಒಂದು ಪಾಸಿಟಿವ್ ಯೋಚನೆ ಮಾಡಿದ್ರೆ ಅಷ್ಟು ಲೈಫ್ನಾಗ ಮಾಡೋಕ್ಕಾಗೋದ ಅಂತಂದು. ಆಮೇಲೆ ನನಗೆ ನಾ ಗುರ್ತಿಸ್ಕೋಬೇಕ್ರಿ ಮಲ್ಟಿ ಟಾಸ್ಕಿಂಗ್ ಅಂತಂದು. ನಾನು SSLC ಒಳಗಿದ್ದಾಗ ಈಗ ಅನ್ನಿಸ್ಬೋದು ರೀ ಏನೋ ಒಂದು ಅಸಿಸ್ಟೆಂಟ್ ಮ್ಯಾನೇಜರ್ ಮಹಾನಟಿ ಅಂತ. ಬಟ್ ನಾನು SSLC ಒಳಗಿದ್ದಾಗ 98% ಮಾಡ್ತಿದ್ದೀನಿ ರೀ, ಸ್ಟೇಜ್ ಡ್ಯಾನ್ಸು ಮಾಡ್ತಿದ್ದೀನಿ ರೀ, ಆ್ಯಂಕರಿಂಗು ಮಾಡ್ತಿದ್ದೀನಿ ರೀ, ರಾಜ್ಯ ಮಟ್ಟದ ಕುಸ್ತಿ ಆಡ್ತಿದ್ದೀನಿ ರೀ, ರಾಜ್ಯ ಮಟ್ಟದ ಏಕಪಾತ್ರ ಅಭಿನಯ ಮಾಡ್ತಿದ್ದೀನಿ, ಕಲ್ಚರ್ ಸ್ಪೋರ್ಟ್ಸ್ ಎಲ್ಲನೂ ಮಾಡ್ತಿದ್ದೆ. ಅವಾಗ ಎಲ್ಲರೂ ಮಾಡಿದಾಗ ಅಂದರೆ ಅವಾಗಲೇ ಅನಿಸೋದು ಓಕೆ ಇರೋದು ಒಂದೇ ಜೀವನ ಐತಿ, ನಮ್ಮ ಕಡೆ ಎಷ್ಟು ಟ್ಯಾಲೆಂಟ್ ಐತಿ ಎಲ್ಲ ಹಿಂಡು ಎತ್ತರದ ರಸ ತೆಗಿಬೇಕು ಅನ್ನೋದು. ಇದಕ್ಕೆ ಒಂದಕ್ಕೆ ನಾವು ಸೀಮಿತ ಆಗ್ಬೇಕು ಮಾಡ್ಬೇಕು ಅಂದ್ರೆ ಒಂದೇ ರೀ ಮೇಡಮ್. ವಯಸ್ಸಾದ್ಮ್ಯಾಗ ಅಯ್ಯೋ ಅವಾಗ ಒಂದಿಟ್ಟು ಟ್ರೈ ಮಾಡಿದ್ರೆ ನಾನು ಈಗ ಹಾಕಿನ ನೋಡು ಅನ್ನೋ ರಿಗ್ರೆಟ್ ಇರಬಾರ್ದು ರೀ. ಅದಕ್ಕೆ ನನಗೆ ಎಲ್ಲೆಲ್ಲಿ ಅನ್ನಿಸ್ತದೆ ಓಕೆ ನಾ ಇದ್ರಾಗ ಟ್ಯಾಲೆಂಟ್ ಅದೀನಿ ಅಂತಂದು ನಾ ಎಲ್ಲ ಕಡೆ ಹೋಗಿ ಎಲ್ಲ ಕಡೆ ಟ್ರೈ ಮಾಡ್ತೀನಿ ರೀ. ಆ ಎಲ್ಲೋ ಆಶೀರ್ವಾದ ಪ್ರಕಾರ ಎಲ್ಲಿ ಕ್ಲಿಕ್ ಆಗ್ತದೆ ಇಲ್ಲಿ ಬಂದು ಕೂರ್ತೀನಿ ರೀ, ಅಷ್ಟೇ ರೀ. ನೀವು ಅವಾಗಿಂದ ಎಲ್ಲವ ಅಂತ ಹೇಳ್ತಾ ಇದ್ದೀರಾ. ಸೊ ನಿಮಗೆ ಏನಂತಂದರೆ ವಿಮೆನ್ ಪವರ್ನ ಫೀಲ್ ಮಾಡ್ತೀರಾ ಅಂತ ಅನಿಸುತ್ತೆ ತುಂಬ. ಸೊ ಹಾಗಾಗಿನೇ ನಿಮ್ಮನ್ನು ಶಾರ್ಟ್ ಫಿಲಿಮ್ ಕೂಡ ಒಂದು ವಿಮೆನ್ ಸ್ಟೋರಿ ಓರಿಯೆಂಟೆಡ್ಡೇ ಹುಡ್ಕೊಂಡ್ಬಂದು ಶ್ರೀದೇವಿ ಏನಿದು ಲಿಂಕ್ಸ್, ನೀವು ಇದನ್ನೆಲ್ಲ ಲೈಕ್ ಬಿಲೀವ್ ಮಾಡ್ತೀರಾ? ಅಂದರೆ ನಾ ಬಿಲೀವ್ ಮಾಡ್ತೀನಿ ರೀ ಮ್ಯಾಮ್. ಆ್ಯಕ್ಚುಲಿ ಏನು ಅಂತಂದರೆ ನಾ ಮ್ಯಾನಿಫೆಸ್ಟೇಷನ್ ಎನರ್ಜೀಸ್ ಮ್ಯಾಗ ಭಾಳ ನಂಬಿಕೆ ಐತ್ರಿ. ಹಾಗಂತ ಇದನ್ನ ಎಲ್ಲೂ ಕಲ್ತಿಲ್ಲ ರೀ ನಾನು. ಅದು ಏನೋ ರೀ ನನಗೆ ಬುದ್ಧಿ ಬರೋದು. ನೀವು ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ ರೀ. 23 ವರ್ಷ ಒಳಗೆ ನಾವು ಒಂದು ಸತಿನೂ ಎಲ್ಲವನ್ನ ಗುಡಿಗೆ ಹೋಗಿದ್ದಿಲ್ಲ ರೀ. ನಾ ಇವತ್ತು ತಾಯಿ ದರ್ಶನ ಮಾಡಿಲ್ಲ. ಆ್ಯಂಡ್ ನಾವು ಜೈನ್ ರೀ ಆ್ಯಕ್ಚುಲಿ. ಸೊ ನಮ್ಮ ಮನ್ಯಾಗ ಮಹಾವೀರ ಭಗವಾನ್ರು ತೀರ್ಥಂಕರ ಬಗ್ಗೆ ನಡೆಯುತ್ತೆ. ಬಟ್ ಏನೋ ಎಲ್ಲವ್ವ ಅಂದರೆ ಒಂದಿದ್ರಿ. ಆಮೇಲೆ ಎಲ್ಲಮ್ಮ ತಾಯಿ ಹಾಡುಗಳು ಕೇಳ್ತಾ ಇದ್ರೆ ಒಂಥರ ರಿಲ್ಯಾಕ್ಸ್ ಅನ್ಸೋದು. ಎಲ್ಲವ್ವ ನನ್ನ ಜೊತೆ ಅದಾಳ, ಆಕಿ ಎಲ್ಲ ನನ್ನ ಕಷ್ಟ ಕೇಳಿಸ್ಕೊಳಕತ್ತಾಳ ಅಂತಂದು. ಮೊನ್ನೆ ರನ್ನರಪ್ ಆದ್ಮೇಲೆ ತಾಯಿ ಸನ್ನಿಧಿಗೆ ಹೋಗಿದ್ರಿ. ನಾ ಅಲ್ಲಿ ತನಕ ನಾ ಎಲ್ಲವನ್ನ ಗುಡಿಗೆ ಹೋಗಿಲ್ರಿ. ನಾ ಈಗ ಎಲ್ಲವನ್ನ ಗುಡಿ ಮುಗಿಸ್ಕೊಂಡೆ ಬಂದೀನಿ ರೀ ಇಂಟರ್ವ್ಯೂ ಕರೆ ಹೇಳ್ಬೇಕಂದ್ರೆ. ಸೊ ನಿನ್ನಿನ ಹೋಗಿದ್ದೀನಿ ರೀ ನಾ ಎಲ್ಲವಾಗ. ಅಂದರೆ ಎಲ್ಲೋ ಅನ್ನಿಸ್ತದೆ ರೀ ಹೆಣ್ಮಕ್ಳಂತ ಬಂದಾಗ. ಆ್ಯಂಡ್ ನಾ ಅಹಿಂಸೆ ಪರಮ ಧರ್ಮದಿಂದ ಬಂದಿದ್ದ ನಂಗೆ ಈಗಲೂ ರೀ ನಾ ಮುಂಚೆ ಆದ್ರೂ ಹೆಣ್ಮಕ್ಳಿಗೆ ಕಷ್ಟ ಆಗಿರಲಿ ಮಾಡೋದಾಗಿರಲಿ ಅದಕ್ಕೆ ನಾ ಧ್ವನಿ ಎತ್ತೋದು ಭಾಳ ರೀ. ನಮ್ಮ ಹಳ್ಳಿಯೊಳಗಾಗಿರಲಿ ಯಾರದೇ ಏನೋ ಕಷ್ಟ ಆಗಿರಲಿ, ಹೆಣ್ಮಕ್ಳು ಚೈಲ್ಡ್ ಮ್ಯಾರೇಜ್ ಮಾಡ್ತೀನಿ ಅನ್ಲಿ ಅಥವಾ ಏನೋ ಮಾಡ್ತೀನಿ ಅಂದರೂ ನಾ ಹೋಗಿ ಪ್ರಶ್ನೆ ಮಾಡೀನಿ ರೀ ಆ್ಯಂಡ್ ಮಾಡ್ತೀನಿ ರೀ. ಈ ಥರ ನನ್ನ ಫ್ರೆಂಡ್ಸ್ಗಳಿಗೆ ಚೈಲ್ಡ್ ಮ್ಯಾರೇಜ್ ಆದವ್ರನ್ನ ಅವ್ರನ್ನ ಡಿವೋರ್ಸ್ ಕೊಡಿಸಿದ್ದು ಐತ್ರಿ. ನಾನು 2-3 ಫ್ರೆಂಡ್ಸಿಗೆ ಅವ್ರನ್ನ ಕೇಸಿಗೆ ಹೋಗಿ ನೀವು ಎದಕ್ಕೆ ಮಾಡ್ತೀರಿ ಅಂತಂದು ರಾತ್ರೋರಾತ್ರಿ ಅವ್ರನ್ನೆಲ್ಲ ಬೇರೆ ಊರಿಗೆ ಟ್ರಾನ್ಸ್ಫರ್ ಮಾಡಿಸಿ. ಅಂದರೆ ಇಂಥದ್ದೆಲ್ಲ ಬಂದರೂ ಒಂಥರ ಎನರ್ಜಿ ರೀ. ಹೆಣ್ಮಕ್ಳು ಬದುಕಬೇಕು, ಅವ್ರೇನರ ಮಾಡಿಸ್ಬೇಕು ಸಾಧಿಸ್ಬೇಕು ಅನ್ಸೋದು ಅದು ಹುಡ್ತಾನ ಐತ್ರಿ. ಏನೋ ಮಾಡ್ಬೇಕನ್ನೋದು ಹಂಗೆ ರೀ. ಅಲ್ರಿ ಅಪ್ಪ ನಿಮ್ಮಲ್ಲಿ ಒಬ್ಬರು ಲಾಯರು ಹೋರಾಟಗಾರ್ತಿ ಕಾಣ್ತಾರಲ್ರಿ, ನೀವು ನೋಡಿದ್ರೆ ನಟಿ ಆಗಬೇಕು ಅಲ್ರಿ. ಅದಕ್ಕೆ ಅನ್ನಿಸ್ತದೆ ನಂಗೆ. ಆ್ಯಕ್ಚುಲಿ 3ನೇ ಎಪಿಸೋಡ್ ಒಳಗೆ ನಂಗೆ ರಮಿಕಾ ಸೇನ್ ಅವ್ರು ಕೊಟ್ಟಿದ್ದಿರ್ರಿ. ಅದು ನಂಗೆ ಫುಲ್ ಅದನ್ನ ಹಾಕೊಂಬೇಕು ಪ್ರೈಮ್ ಮಿನಿಸ್ಟರ್ನ ಎಲ್ಲಿ ಖರೆಗೆರೆನ ಪ್ರೈಮ್ ಮಿನಿಸ್ಟರ್. ನಾ ಅಂತೂ ಆ ಪಾತ್ರದಾಗ ಇದ್ಬಿಟ್ಟಿನಿ ರೀ 1-2 ದಿನ ಫುಲ್ಲು. ಮೇ ರಮಿಕಾ ಸೇನ್, ಮೇ ವರ್ಷ ಡಿಗ್ರಜ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ. ಸೊ ಅಂದರೆ ಏನಂದ್ರೆ ರೀ ಎಲ್ರಿಗೂ ವೇದಿಕೆ ಸಿಗಂಗಿಲ್ಲ ರೀ, ಮೀಡಿಯಾ ಸಿಗಲ್ಲ, ಮೈಕ್ ಸಿಗಂಗಿಲ್ಲ ಮಾತಾಡೋಕ್ಕೆ. ಸಿಕ್ಕಿದ್ದು ಬಳಸ್ಕೋಬೇಕ್ರಿ, ಒಂದು 4 ಮಂದಿಗೆ ಹೆಲ್ಪ್ ಆಗೋಂಗೆ ಮಾಡ್ಬೇಕು ಅನ್ನೋದು ನನ್ನ ಥಾಟ್ ರೀ.